ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ಶುಭ ಮುಂಜಾನೆ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಲೋಕದಲ್ಲಿ ಹಾಗೂ ಪ್ರಾಣಿಗಳ ಲೋಕದಲ್ಲಿ ಎರಡೂ ಕಡೆಯೂ ಗುರುತಿಸಿಕೊಂಡಿರುವಂತಹ ಒಂದು ವಿಶೇಷವಾದ ಪಕ್ಷಿಯ ಬಗ್ಗೆ ಮಾತಾಡೋಣ. ಆ ಪಕ್ಷಿ ಪಕ್ಷಿಯೂ ಅಲ್ಲ, ಪ್ರಾಣಿಯೂ ಅಲ್ಲ. ಪಕ್ಷಿ ಪ್ರಾಣಿ ರೂಪದ ಸಸ್ತನಿ ಅಂತ ಹೇಳ್ಬೋದು. ಹೌದು, ನಿಮ್ಮೆಲ್ಲರ ಊಹೆ ಸರಿಯಾಗಿದೆ. ಆ ಪಕ್ಷಿಯ ಹೆಸರು ಬಾವಲಿ. ನಾವೆಲ್ಲ ನಮ್ಮ ಮನೆಯ ಬಳಿ ಇರುವಂತಹ ಪೇರಳೆ, ಮಾವು, ಹಲಸು ಈ ರೀತಿಯ ಹಲವಾರು ಮರಗಳಿಗೆ ರಾತ್ರಿಯಲ್ಲಿ ನೇತು ಹಾಕಿಕೊಂಡು ಕೂಗುತ್ತಾ ಗಲಭೆ ಮಾಡುತ್ತಾ ಹಣ್ಣನ್ನು ತಿನ್ನುತ್ತಿರುವಂತಹ ಪಕ್ಷಿಯನ್ನು ಹಲವಾರು ಬಾರಿ ನೋಡಿರ್ತೀವಿ. ಆದರೆ ಈ ಪಕ್ಷಿಗಳು ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನೋದನ್ನು, ಇದರ ಜೀವನ ವ್ಯವಸ್ಥೆ, ಅಚ್ಚರಿ ಹುಟ್ಟಿಸುವಂತಹ ಸಂಗತಿ ಏನಿದೆ ಅನ್ನೋದನ್ನು ಇವತ್ತು ತಿಳಿದುಕೊಳ್ಳೋಣ. ಬೇರೆ ಪಕ್ಷಿಗಳಂತೆ ಇದು ಬೇಟೆಯಾಡೋದಿಲ್ಲ. ಬೇರೆ ಪಕ್ಷಿಗಳಂತೆ ಇದು ತನ್ನ ಆಹಾರವನ್ನು ಹುಡುಕೋದಿಲ್ಲ. ಇದು ಹುಡುಕುವಂತಹ ಪರಿ ತುಂಬ ವಿಶೇಷ, ತುಂಬ ನವನವೀನವಾಗಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಇದರ ಹಿನ್ನೆಲೆಯನ್ನು ಹುಡುಕ್ತಾ ಹೋದರೆ ಅತೀಂದ್ರಿಯ ಶಕ್ತಿ ಅಂತ ಕರಿಬೋದು ಬಾವಲಿಗಳಿಗೆ ಇರೋದು. ಅತೀಂದ್ರಿಯ ಶಕ್ತಿ ಅಂದರೆ ನಮ್ಮ ಮನುಷ್ಯರಿಗೂ ಇಲ್ಲದಂತಹ, ಬಾವಲಿಗೆ ಮಾತ್ರ ಅಪರೂಪವಾಗಿ ಹಾಗೂ ಕೆಲವು ಪ್ರಾಣಿಗಳಿಗೆ ಮಾತ್ರ ಅಪರೂಪವಾಗಿ ಸೃಷ್ಟಿ ನಿಸರ್ಗ ಕೊಟ್ಟಿರುವಂತಹ ಶಕ್ತಿ ಅಂತ ಹೇಳ್ಬೋದು. ಆ ಶಕ್ತಿ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಒಂದು ಹಿಂದೆ ನಡೆದಂತಹ ಘಟನೆಗಳನ್ನು, ಪುಟಗಳನ್ನು ತೆರೆಯುತ್ತಾ ತಿಳಿದುಕೊಂಡ್ರೆ ನಿಮಗೂ ಸಂಪೂರ್ಣವಾಗಿ ಅರ್ಥವಾಗುತ್ತೆ. 1759 ಸುಮಾರಿನಲ್ಲಿ ಇಟಲಿ ದೇಶದ ಪವಿಯಾ ಅನ್ನೋ ಊರಿನಲ್ಲಿ ಲಾಸೆರೋಸ್ ಫಲಾನಿ ಅನ್ನುವಂತಹ ಒಬ್ಬ ಧರ್ಮಗುರು ಅಥವಾ ಪಾದ್ರಿ ಇದ್ದ. ಆತ ಚರ್ಚಿನಲ್ಲಿ ಧರ್ಮ ಬೋಧನೆಯನ್ನು ಮಾಡ್ತಾನೆ ಜೀವಶಾಸ್ತ್ರಜ್ಞನೂ ಕೂಡ ಆಗಿದ್ದರಿಂದ ಹಲವಾರು ಜೀವ ಜಗತ್ತಿನ ಬಗ್ಗೆ ಕುತೂಹಲಗಳು ಆತನಿಗೆ ಇತ್ತು. ಈ ರೀತಿಯ ಕುತೂಹಲಗಳು ಇದ್ದಂತಹ ಸಂದರ್ಭದಲ್ಲಿ ಆತ ಇದನ್ನೆಲ್ಲ ಹುಡುಕಬೇಕು, ತಿಳ್ಕೋಬೇಕು ಅನ್ನುವಂತಹ ತುಂಬ ಅತೀವವಾದಂತಹ ಆಸಕ್ತಿಯನ್ನು ಹೊಂದಿರ್ತಾನೆ. ಒಂದು ದಿವಸ ಚರ್ಚಿನ ಗಂಟೆಗಳಲ್ಲಿ ಬಾವಲಿ ಹೋಗಿ ರಾತ್ರಿ ನೇತು ಹಾಕಿಕೊಳ್ಳೋದನ್ನು ಸುಮಾರು ಬಾರಿ ನೋಡಿರ್ತಾನೆ. ಆದರೂ ಕೂಡ ಅವನಿಗೆ ಅದೇನೋ ವಿಶೇಷ ಅಂತ ಅನ್ಸೋದಿಲ್ಲ. ಆದರೆ ಯಾಕೆ ಇವು ರಾತ್ರಿ ಎಲ್ಲ ಬೇಟೆಯಾಡುತ್ತೆ, ಹಗಲೆಲ್ಲ ಈ ಥರ ನೇತು ಹಾಕ್ಕೊಂಡಿರುತ್ತೆ, ಯಾಕೆ ಕಾಣಿಸೋದಿಲ್ಲ, ಹಗಲಲ್ಲಿ ನಿದ್ದೆ ಮಾಡುತ್ತೆ ಅನ್ನುವಂಥ ಒಂದು ವಿಷಯದ ಮೇಲೆ ಆಸಕ್ತಿಯನ್ನು ಪಡೆದುಕೊಂಡು ಈ ಪಕ್ಷಿಗಳ ಬಗ್ಗೆ ಹುಡುಕೋದಕ್ಕೆ ಶುರು ಮಾಡ್ತಾನೆ. ನೇರವಾಗಿ ಮಾರನೇ ದಿವಸ ಆ ಮೇಲ್ಗಡೆ ಗಂಟೆಯಲ್ಲಿ ನೇತಾಟಿದ್ದಂತಹ ಬಾವಲಿಗಳನ್ನು ಹಿಡಿದುಕೊಂಡು ಬಂದು ತನ್ನ ರೂಮ್ನಲ್ಲಿ ಆ ಬಾವಲಿಯ ಕಣ್ಣುಗಳಿಗೆ ಮೇಣವನ್ನು ಹಚ್ಚಿ ಒಂದು ಕಡೆ ನೇತು ಹಾಕ್ತಾನೆ. ತನ್ನ ರೂಮ್ನಲ್ಲಿ ಹಲವಾರು ತಂತಿಗಳನ್ನು ಅಳವಡಿಸ್ತಾನೆ. ತಂತಿಗಳು ಹೇಗೆ ಅಂದರೆ, ನಾವು ಬಟ್ಟೆ ಒಣಗಿ ಹಾಕೋ ರೀತಿಯಲ್ಲಿ ನೇರವಾಗಿ ಹಾಕೋದಿಲ್ಲ, ತುಂಬ ಗೋಜಲಾಗಿ, ಅಂದರೆ ಯಾವ್ದಾದ್ರು ಒಂದು ದಾರದೊಂಡೆ ಗಂಟು ಬಿಡ್ಸೋಕ್ಕಾಗದೆ ಆದರೆ ಎಷ್ಟು ಗಂಟೆಗಳಾಗಿ ನಮ್ಗೆ ಬಿಡಿಸೋಕೆ ತೊಂದರೆ ಕೊಡ್ತಾ ಇರುತ್ತೆ, ಆ ಥರ ಗೋಜಲಾಗಿರುವಂತೆ ತಂತಿಗಳನ್ನು ನೇತು ಹಾಕಿರ್ತಾನೆ ತನ್ನ ಕೋಣೆಯಲ್ಲಿ. ಕಣ್ಣಿಗೆ ಮೇಣ ಅಂಟಿಸಿರುವಂತಹ ಬಾವಲಿಗಳು ಕಣ್ ತೆರೆಯೋದಕ್ಕಾಗೋದಿಲ್ಲ. ಹೇಗೆ ಹಾರುತ್ತೆ ಅನ್ನೋದನ್ನ ಪತ್ತೆ ಮಾಡಬೇಕು ಅನ್ನೋದು ಈ ಪಾದ್ರಿ ಲಾಸೆರೋಸ್ ಫಲಾನಿಯ ಒಂದು ಪ್ರಯೋಗವಾಗಿರುತ್ತೆ. ಹಾಗಾಗಿ ಕಣ್ಣಿಗೆ ಮೇಣ ಹಚ್ಚಿರುವಂತಹ ಆ ಬಾವಲಿಯನ್ನು ಹಾರೋದಕ್ಕೆ ಬಿಡ್ತಾನೆ. ಆ ಬಾವಲಿ ಎಂದಿನಂತೆ ಕಣ್ಣಿಗೆ ಮೇಣ ಹಚ್ಚಿದ್ರೂ ಕೂಡ ಯಾವುದೇ ಒಂದು ತಂತಿಗೂ ಕೂಡ ತಾಗಿಸ್ದೆ ಆರಾಮಾಗಿ ಹಾರಾಡುತ್ತೆ. ಈ ಪಾದ್ರಿ ಧರ್ಮಗುರು ಲಾಸೆರೋಸ್ ಫಲಾನಿಗೆ ಬಾವಲಿಗಳ ಬಗ್ಗೆ ಇದ್ದಂತಹ ಆಸಕ್ತಿ ಅದನ್ನೆಲ್ಲ ನೋಡಿದ್ಮೇಲೆ ದುಪ್ಪಟ್ಟು 100 ಪಟ್ಟಾದರೂ ಆಗಿರ್ಬೋದು. ಅದನ್ನು ನೋಡಿದ್ಮೇಲೆ ತುಂಬ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಆತ ಇದರ ಬಗ್ಗೆ ಪ್ರಯೋಗ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಮತ್ತೆ ಮಾರನೇ ದಿವಸ ಚರ್ಚಿನ ಗಂಟೆಯ ಬಳಿಗೆ ಹೋಗಿ ಅಲ್ಲಿ ನೇತು ಹಾಕಿರುವಂಥ ಬಾವಲಿಗಳನ್ನು ಹಿಡ್ಕೊಂಡ್ಬರ್ತಾನೆ. ಅವನು ಹಿಡ್ಕೊಂಡ್ಬಂದಿದ್ದಂತಹ ಬಾವಲಿಗಳಲ್ಲಿ ಸುಮಾರು 50ರಷ್ಟು ಬಾವಲಿಗಳು ಹಿಂದಿನ ದಿವಸ ಹಿಡ್ಕೊಂಡ್ಬಂದಿದ್ದಂತಹ ಬಾವಲಿಗಳೇ ಆಗಿರುತ್ತೆ. ಕಣ್ಣಿಗೆ ಮೇಣ ಹಚ್ಚಿ ಹಾರೋದಕ್ಕೆ ಬಿಟ್ಟ ನಂತರ ಆ ತಂತಿಗಳನ್ನೆಲ್ಲ ತಪ್ಪಿಸ್ಕೊಂಡು ಹೊರಗಡೆ ಹೋಗಿ ಬೇಟೆಯಾಡಿ ತನ್ನ ಗಂಟೆಗಳಲ್ಲಿ, ತನ್ನ ವಾಸಸ್ಥಾನದಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಇದು ಆತ ಕಣ್ಣಿಗೆ ಹಚ್ಚಿದ್ದಂತಹ ಮೇಣದಿಂದ ಗೊತ್ತಾಗುತ್ತೆ. ಅವನಿಗೊಂದು ಅನುಮಾನ ಬರುತ್ತೆ, ಹಾಗಿದ್ರೆ ಬಾವಲಿಗಳಿಗೆ ಕಣ್ಣು ಹಾರೋದಕ್ಕೆ ಉಪಯೋಗಕ್ಕೆ ಇಲ್ವಾ, ನೋಡೋದಕ್ಕೆ ಬೇಕಾಗೇ ಇಲ್ವಾ ಅಂತ ಅನ್ಸಕ್ ಶುರುವಾಗುತ್ತೆ. ಆದರೂ ಇದು ಬೇಟೆ ಆಡಿದ್ಯೋ ಇಲ್ವೋ, ತನ್ನ ಆಹಾರವನ್ನು ಸೇವಿಸಿದ್ಯೋ ಇಲ್ವೋ ಅನ್ನೋದು ಅವನಿಗೊಂದು ಅನುಮಾನ ಬರುತ್ತೆ. ಹಾಗಾಗಿ ಅವನು ಒಂದು 4-5 ಬಾವಲಿಗಳ ಹೊಟ್ಟೆಯನ್ನು ಕುಯ್ದು ನೋಡ್ತಾನೆ. ಅದ್ರ ತುಂಬ ಭರ್ತಿಯಾದಂತಹ ಕೀಟಗಳು ತುಂಬಿಕೊಂಡಿರುತ್ತೆ. ಸೊಳ್ಳೆ, ಬೇರೆ ಬೇರೆ ಹಾರುವಂತಹ ಕೀಟಗಳನ್ನೆಲ್ಲ ಹಿಡಿದು ತಿಂದಿರುತ್ತೆ. ಆಗ ಅವನಿಗೆ ಸ್ಪಷ್ಟವಾಗುತ್ತೆ, ಯಾಕಂದ್ರೆ ಕೆಲವೇ ಗಂಟೆಗಳ ಮುಂಚೆ ತಿಂದಂತಹ ಕೀಟಗಳು ಇನ್ನೂ ಹೊಟ್ಟೆಯಲ್ಲಿ ಹಾಗೆಯೇ ಇದೆ ಅಂದ್ರೆ ಕಣ್ಣಿಗೆ ಮೇಣ ಹಚ್ಚಿದ್ರೂ ಕೂಡ ಹಾರಿ ಬೇಟೆಯನ್ನ ಮಾಡಿ ತನ್ನ ಆವಾಸ ಸ್ಥಾನವನ್ನ ವಾಪಸ್ ಗುರುತಿಸ್ಕೊಂಡು ಬಂದು
ಹೋಗಿ ಅಲ್ಲಿ ಸೇರುತ್ತೆ ಅಂತಂದರೆ ಅತ್ಯಂತ ಆಶ್ಚರ್ಯ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ಇದು ಹೇಗೆ ಹಾರುತ್ತೆ ಅನ್ನೋದನ್ನ ಗುರುತಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದೇ ವಿಷಯವನ್ನು ಚರ್ಚಿನಲ್ಲಿ ಬಂದಂತಹ ಬೇರೆ ಬೇರೆ ಎಲ್ಲ ಭಕ್ತರುಗಳಿಗೂ ಕೂಡ ಈ ವಿಷಯ ಹೇಳ್ತಾ ಇರ್ತಾನೆ. ಬಾವಲಿಗಳು ಕಣ್ಣಿಂದ ನೋಡೋದಿಲ್ಲ, ಬೇರೆ ಯಾವುದೋ ಅಂಗದಿಂದ ನೋಡುತ್ತೆ, ಅದನ್ನು ನಾವು ತಿಳ್ಕೋಬೇಕು, ಅದನ್ನೆಲ್ಲ ತಿಳ್ಕೊಂಡಾಗ ನಮ್ಗೆ ಇನ್ನೂ ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳಿದಾಗ ಆ ಚರ್ಚಿಗೆ ಬರ್ತಿದ್ದಂತಹ ಜನಗಳಿಗೆ ಇವನ ಬಗ್ಗೆ ತುಂಬ ಬೇಜಾರಾಗೋದಕ್ಕೆ ಶುರುವಾಗುತ್ತೆ. ಇವನು ಧರ್ಮ ಬೋಧನೆ ಮಾಡೋದನ್ನು ಬಿಟ್ಟು ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನಲ್ಲ ಅಂತ ಒಂದು ಸ್ವಲ್ಪ ಬೇಸರ ಇರುತ್ತೆ. ಎಲ್ಲ ವಾಪಸ್ ಹೊರಟೋಗ್ತಿರ್ತಾರೆ ಕೇಳಿಸ್ಕೊಂಡು. ಇದೇ ಸಮಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಚಾರ್ಲಸ್ ಜೂರ್ನೆ ಅನ್ನುವಂತಹ ಒಬ್ಬ ಜೀವಶಾಸ್ತ್ರಜ್ಞ ಈ ಲಾಸರೋಸ್ ಪಲಾನಿ ಅನ್ನುವಂತಹ ಪಾದ್ರಿ ಬಾವಲಿ ಮೇಲೆ ಮಾಡಿರುವಂತಹ ಪ್ರಯೋಗಗಳನ್ನು ಗುರುತಿಸ್ತಾನೆ. ಹಾಗಿದ್ರೆ ನಾವು ಈ ಪ್ರಯೋಗವನ್ನು ಮಾಡಿ ನೋಡ್ಬೋದು ಅಂತ ಅನಿಸಿ ಅವನು ಕೂಡ ಕಣ್ಣಿಗೆ ಬಟ್ಟೆಯನ್ನು ಬಿಗಿಯಾಗಿ ಕಟ್ಟಿ ಆ ಬಾವಲಿಯನ್ನು ಹಾರೋದಕ್ಕೆ ಬಿಡ್ತಾನೆ. ಬಟ್ಟೆ ಅಂಟಿಸಿರುವಂತಹ ಬಾವಲಿ ಆರಾಮಾಗಿ ಹಾರಿ ತನ್ನ ಸ್ವಕ್ಷೇತ್ರ ಅಥವಾ ತನ್ನ ಮನೆಗೆ ಹೋಗಿ ತನ್ನ ಗೂಡಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಅದಷ್ಟೇ ಅಲ್ಲದೆ ಬೇಟೆಯನ್ನು ಕೂಡ ಆಡುತ್ತೆ. ಇದೆರಡು ಸ್ಪಷ್ಟವಾದ ನಂತರ ಇವನು ಕೂಡ ಹೋಗಿ ಲಾಸರೋಸ್ ಪಲಾನಿ ಪಾದ್ರಿಯನ್ನು ಭೇಟಿಯಾಗ್ತಾನೆ. ಇಬ್ಬರೂ ಕೂಡ ಸೇರಿಕೊಂಡು ಚರ್ಚಿನಲ್ಲಿ ಒಟ್ಟಾಗಿ ಸಂಗ್ರಹ ಆಗಿರುವಂತಹ ಚರ್ಚಿನ ಹಣವನ್ನು ತೆಗೆದುಕೊಂಡು ಅದರಿಂದ ಒಂದು ವಿಶೇಷವಾದ ಪ್ರಯೋಗವನ್ನು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾನೆ. ವಿಶೇಷವಾದ ಪ್ರಯೋಗವನ್ನು ಮಾಡೋದಕ್ಕೆ ಮತ್ತೆ ವಾಪಸ್ ಚಾರ್ಲಸ್ ಜೋರ್ನೆ ಮತ್ತು ಲಾಸರೋಸ್ ಪಲಾನಿ ಇಬ್ಬರೂ ಸೇರಿ ಗಂಟೆಗಳಲ್ಲಿ ಕಟ್ಟಿರುವಂತಹ ಬಾವಲಿಯನ್ನು ತೆಗೆದುಕೊಂಡು ಬರ್ತಾರೆ. ಆದರೆ ಮುಂದೆ ಈ ಪ್ರಯೋಗವನ್ನು ಮಾಡೋದಕ್ಕೆ ಚಾರ್ಲಸ್ ಜೋರ್ನೆಗೆ ಬೇರೆ ಯಾವುದೋ ಕೆಲಸ ಆಗಿರೋದನ್ನ ಬರೋದಕ್ಕಾಗೋದಿಲ್ಲ. ಈ ಪ್ರಯೋಗವನ್ನು ಲಾಸರೋಸ್ ಪಲಾನಿ ಒಬ್ಬನೇ ಮಾಡ್ತಾನೆ. ಮಾಡಿ ನೋಡ್ತಾನೆ, ಕಣ್ಣಿಗೆ ಮೇಣವನ್ನು ಅಂಟಿಸಿ ಕಿವಿಗಳಿಗೆ ಕೊಳವೆ ಆಕಾರದ ಲೋಹವನ್ನು ತಯಾರಿಸಿಟ್ಕೊಂಡಿರ್ತಾರೆ ಇಬ್ಬರೂ ಸೇರಿ. ಆ ಕೊಳವೆ ಆಕಾರದ ಲೋಹವನ್ನು ಕಿವಿಗೆ ಹಾಕಿ ಕಿವಿಯನ್ನು ಮುಚ್ಚಿಬಿಡ್ತಾರೆ, ಯಾವುದೇ ರೀತಿ ಶಬ್ದ ಕೇಳಿಸ್ಕೊಳ್ದೇ ಇರೋ ರೀತಿಯಲ್ಲಿ. ಹಾಗಾಗಿ ಕಣ್ಣಿಗೆ ಮೇಣ ಹಚ್ಚಿದ ಹಾಗೆ ಇರುತ್ತೆ, ಕಿವಿಗಳಿಗೆ ಹಾಕಿದ್ದಂತಹ ಲೋಹ ಹಾಗೆ ಇರುತ್ತೆ. ಕಿವಿಯನ್ನು ಮುಚ್ಚಿ ಹಾರೋದಕ್ಕೆ ಬಿಟ್ಟಾಗ ನಾವು ಕಣ್ಣು ಕಟ್ಟಿ ಬಿಟ್ಟರೆ ಹೇಗೆ ಇರುವಂತಹ ಗೋಡೆ ಬೇರೆ ಎಲ್ಲ ವಸ್ತುಗಳಿಗೆ ಗುದ್ಕೊಳ್ತೀವಲ್ಲ, ಅದೇ ರೀತಿ ಆ ಪಕ್ಷಿ ಎಲ್ಲ ಬದುಕು ಡಿಕ್ಕಿ ಹೊಡ್ಕೊಳಕ್ಕೆ ಶುರುವಾಗುತ್ತೆ. ಡಿಕ್ಕಿ ಹೊಡ್ಕೊಳಕ್ಕೆ ಶುರುವಾದರೂ ಕೂಡ ಇನ್ನೂ ಮುಂದೆ ಮುಂದೆ ಹಾರ್ಕೊಳ್ತಾ ಹೋಗುತ್ತೆ. ಹಾರಿ ಹೋಗಿ ವಾಪಸ್ ತನ್ನ ಗಂಟೆಯಲ್ಲಿ ಹೋಗಿ ನೇತು ಹಾಕೊಂಡು ಕೂತಿರುತ್ತೆ. ಇದೇ ವಿಷಯ ಗೊತ್ತಾಗಿರುವಂತಹ ಲಾಸರೋಸ್ ಪಲಾನಿ ಈ ಎಲ್ಲ ವಿಷಯವನ್ನ ತನ್ನ ಭಕ್ತರುಗಳಿಗೆ ಚರ್ಚಿಗೆ ಬರ್ತಿದ್ದಂತಹ ಎಲ್ಲರಿಗೂ ಕೂಡ ತಿಳಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಹೇಳಿದಾಗ ಜನಗಳಿಗೆ ಅವನ ಮೇಲೆ ಇದ್ದಂತಹ ತಾಳ್ಮೆ ಮಿತಿಮೀರಿ ಹೋಗುತ್ತೆ. ಸಿಟ್ಟು ಬಂದು ಅವರೆಲ್ಲ ಚರ್ಚನ್ನು ಆ ಕ್ಷಣದಲ್ಲೇ ಬಿಟ್ಟು ಹೋಗ್ತಾರೆ. ಅದಷ್ಟೇ ಅಲ್ಲದೆ ಚಾರ್ಲಸ್ ಜೂರ್ನೆ ಮತ್ತು ಲಾಸರೋಸ್ ಪಲಾನಿ ಇಬ್ಬರಿಗೂ ಕೂಡ ಬಾಯಿಗೆ ಬಂದಾಗ ಬೈತಾರೆ. ನೀವು ಚರ್ಚಿಗೆ ಕೊಟ್ಟಿರುವಂತಹ ಹಣವನ್ನು ತೆಗೆದುಕೊಂಡು ನೀವು ಈ ಥರದ ಕೆಲಸ ಎಲ್ಲ ಮಾಡ್ತಿದ್ದೀರಾ ಅಂಥೇಳಿ ಒಂದು ಕಂಪ್ಲೇಂಟನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಗ ಫ್ರೆಂಚಲ್ಲಿ ಒಬ್ಬ ಜಾರ್ಜ್ ಕುವೀರ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಇರ್ತಾನೆ. ಅವನ ಹತ್ರ ಈ ವಿಷಯವೆಲ್ಲ ತಗೊಂಡು ಹೋಗಿ ಹೇಳಿ, ಬಾವಲಿ ಕಿವಿಯಿಂದ ಕೇಳುತ್ತಾ ಕಣ್ಣಿಂದ ನೋಡುತ್ತಾ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ, ಇಂಥ ವಿಷಯಗಳೆಲ್ಲ ಹೇಳ್ತಾ ಇದ್ದಾನೆ, ಇದು ತಪ್ಪು ಸರಿನೋ ನೀವು ತಿಳಿಸಿ ಅಂತ ಹೇಳಿದಾಗ ಈ ಜಾರ್ಜ್ ಕುವೀರ್ ಅನ್ನೋ ವಿಜ್ಞಾನಿ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ನೇರವಾಗಿ ಸುಮ್ಮನೆ ಬಾಯಿಗೆ ಬಂದ ರೀತಿಯಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಬಾವಲಿಗಳಿಗೆ ಅಸಾಧಾರಣವಾದಂತಹ ಸ್ಪರ್ಶಶಕ್ತಿ ಇರುತ್ತೆ. ಹಾಗಾಗಿ ಗಾಳಿಯಲ್ಲಿ ಹಾರುವಾಗ ರೋಮಗಳಿಗೆ ಗಾಳಿ ಬೀಸೋದ್ರಿಂದ ಆ ಕೀಟಗಳು ಹಾರ್ತಿರೋದು ಅದಕ್ಕೆ ಗೊತ್ತಾಗುತ್ತೆ. ಅದ್ರ ಮುಖಾಂತರ ಅವು ಬೇಟೆಯನ್ನು ಆಡ್ತವೆ. ಅದಲ್ಲದೆ ಕಣ್ಣು ಮೂಗಿನ ಕೆಲಸ ಮಾಡುತ್ತೆ, ಮೂಗು ಬಾಯಿ ಕೆಲಸ ಮಾಡುತ್ತೆ ಅಂತೆಲ್ಲ ಹೇಳೋದು ಶುದ್ಧವಾದಂಥ ಸುಳ್ಳು ಅಂಥೇಳಿ ಜನಗಳಿಗೆ ಹೇಳ್ತಾನೆ. ಈ ವಿಷಯ ಗೊತ್ತಾದ ಮೇಲೆ ಈ ಎಲ್ಲ ಜನಗಳು ವಾಪಸ್ ಬಂದು ಲಾಸರೋಸ್ ಪಲಾನಿ ಅನ್ನುವಂಥ ಧರ್ಮಗುರುಗೆ ಇನ್ಯಾವುದೇ ರೀತಿಯ ಪ್ರಯೋಗಗಳನ್ನು ಮಾಡದೇ ಇರುವಂತೆ ಚರ್ಚಿನ ಪಾದ್ರಿಸ್ಥಾನದಿಂದ ಕೆಳಗಿಳಿಸಿ ಅವನನ್ನು ಓಡಿಸ್ಬಿಡ್ತಾರೆ. ಅದಾದ ನಂತರ ಇಷ್ಟೆಲ್ಲ ಪ್ರಯೋಗ ಮಾಡಿದಂತಹ ಲಾಸರೋಸ್ ಪಲಾನಿ ಮುಂದೆ ಯಾವುದೇ ಪ್ರಯೋಗಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಮಾರು 150 ವರ್ಷ ಸಂಪೂರ್ಣವಾಗಿ ಜನ ಲಾಸರೋಸ್ ಪಲಾನಿಯನ್ನು ಮರೆತುಬಿಡ್ತಾರೆ. ಹಾಗೆ ಚಾರ್ಲಸ್ ಜೂರ್ನೆನೂ ಮರೆತುಬಿಡ್ತಾರೆ. ಜಾರ್ಜ್ ಕುವೀರ್ ಅನ್ನುವಂತಹ ಫ್ರೆಂಚ್ ವಿಜ್ಞಾನಿ ಹೇಳಿದ ಸತ್ಯ ಅಂತ ನಂಬ್ಕೊಂಡು ಸುಮ್ಮನೆ ಇರ್ತಾರೆ. ಅಲ್ಲಿವರೆಗೂ ಯಾವುದೇ ರೀತಿಯ ಪ್ರಯೋಗಕ್ಕೂ ಕೂಡ ಯಾವ ವಿಜ್ಞಾನಿಯೂ ಯಾಕೆ ಮಾಡಲಿಲ್ಲ ಅನ್ನೋದು ಇವತ್ತಿಗೂ ಎಲ್ಲರಿಗೂ ಕಾಡುವಂಥ ಪ್ರಶ್ನೆ ಆಗಿದೆ. 150 ವರ್ಷಗಳ ನಂತರ ಡೆನ್ಮಾರ್ಕಿನ ವಿಜ್ಞಾನಿ ಸೆವಿನ್ ಜೆಗ್ರಾಫ್ ಅನ್ನುವಂಥ ವಿಜ್ಞಾನಿಗೆ ಈ ಇಬ್ಬರು ಜೀವಶಾಸ್ತ್ರಜ್ಞರು ಲಾಸರೋಸ್ ಪಲಾನಿ, ಚಾರ್ಲಸ್ ಜೋರ್ನೆ ಇಬ್ಬರು ಮಾಡಿರುವಂಥ ಪ್ರಯೋಗಗಳಿಂದ ಆಶ್ಚರ್ಯ ಹುಟ್ಟುತ್ತೆ. ಇದರಲ್ಲಿ ಏನೋ ಒಂದು ವಿಶೇಷ ಅಡಗಿದೆ ಅನಿಸಿ ಇವರಿಬ್ಬರು ಮಾಡಿರುವಂತಹ ಪ್ರಯೋಗಗಳನ್ನು ಮಾಡ್ತಾನೆ. ಕಣ್ಣಿಗೆ ಮೇಣವನ್ನು ಅಂಟಿಸಿ ಹಾರೋದಕ್ಕೆ ಬಿಡ್ತಾನೆ. ಅವ್ರು ಹೇಳಿದ ರೀತಿಯಲ್ಲೇ ಆರಾಮಾಗಿ ಬಾವಲಿ ಹಾರಾಡುತ್ತೆ. ಅದೇ ರೀತಿಯಲ್ಲಿ ಕಿವಿಗಳನ್ನು ಮುಚ್ಚಿ ಕಣ್ಣನ್ನು ಮುಚ್ಚಿ ಈ ಬಾವಲಿಗಳನ್ನು ಹಾರೋದಕ್ಕೆ ಸೆವಿನ್ ಜಗ್ರಾಫ್ ಬಿಡ್ತಾನೆ. ಹಿಂದೆ ಧರ್ಮಗುರು ಮಾಡಿದಂತೆ ಪ್ರಯೋಗ ಮಾಡಿದಾಗ ಯಾವ ರೀತಿ ಫಲಿತಾಂಶ ಬಂದಿತ್ತೋ ಅದೇ ರೀತಿಯ ಫಲಿತಾಂಶ ಈಗಲೂ ಬರುತ್ತೆ. ಅದು ಹಾರೋದಕ್ಕೆ ಸಾಧ್ಯವಾಗದೆ ಅಲ್ಲಿ ಅಡತೊಡಕಾಗಿ ಹಾರುತ್ತೆ, ಆದರೂ ಕೂಡ ತನ್ನ ಸ್ಥಾನವನ್ನು ಸುರಕ್ಷಿತವಾಗಿ ಸೇರುತ್ತೆ. ಅವನಿಗೆ ಇನ್ನೇನಾದ್ರು ಒಂದು ವಿಶೇಷವಾಗಿದ್ದ ಶಕ್ತಿ ಈ ಬಾವಲಿಗಳಿಗಿದೆ ಅಂತ ಅನಿಸಿ, ಹಾಗಿದ್ರೆ ಕಣ್ಣೇನಕ್ಕೆ ಉಪಯೋಗ ಇಲ್ವಾ ಅನ್ನುವಂಥ
ಪ್ರಶ್ನೆ ಈತನಿಗೂ ಬರುತ್ತೆ. ಮುಂದೆ ಇನ್ನೊಂದು ಪ್ರಯೋಗ ಮಾಡೋದಕ್ಕೆ ತಯಾರಿಸ್ಕೊಳ್ತಾನೆ. ಮುಂದೆ ಒಂದು ಎಲಾಸ್ಟಿಕ್ ಥರ ಇರುವಂತಹ ದಾರವನ್ನು ತಯಾರಿಸ್ತಾನೆ, ಅಥವಾ ಒಂದು ಪೇಪರ್ ಥರದ ಒಂದು ಟೋಪಿಯನ್ನು ತಯಾರಿಸಿ ಅದನ್ನು ಬಾವಲಿಯ ಮೂತಿಗೆ ಹಾಕೋದಕ್ಕೆ ತಯಾರಿ ಮಾಡ್ಕೊಳ್ತಾನೆ. ಬಾವಲಿಗಳನ್ನು ಹಿಡ್ಕೊಂಡು ಬಂದು ಆ ಬಾವಲಿಗಳಿಗೆ ತಾನು ಮಾಡಿರುವಂತಹ ಎಲಾಸ್ಟಿಕ್ನ ಟೋಪಿಯನ್ನು ಹಾಕ್ತಾನೆ. ಯಾವುದೇ ಕಾರಣಕ್ಕೂ ಅದು ಬಾಯಿಯನ್ನು ತೆರಿಬಾರ್ದು. ಆ ರೀತಿ ಮಾಡಿ ಬಾವಲಿಯನ್ನು ಹಾರೋದಕ್ಕೆ ಈ ರೀತಿ ಬೇಕಾದಂತಹ ತಂತಿಗಳನ್ನು ಅಡ್ಡವಾಗಿ ಕಟ್ಟಿ ಹಾರೋದಕ್ಕೆ ತೊಂದರೆ ಆಗೋಗಿ ಅಲ್ಲಿ ಏನು ಬೇಕೋ ಎಲ್ಲ ಮಾಡಿರ್ತಾನೆ. ಹಾರೋದಕ್ಕೆ ಬಿಡ್ತಾನೆ. ಹಾರೋದಕ್ಕೆ ಬಿಟ್ಟಾಗ ಆಶ್ಚರ್ಯ, ಬಾವಲಿಗಳು ಮೊದಲನೇದು ಯಾವುದೋ ಒಂದು ತಂತಿಗೆ ತಾಗಿ ಕೆಳಗೆ ಬಿದ್ದೋಗ್ಬಿಡುತ್ತೆ. ಹಾರೋದಕ್ಕೆ ಮುಂದೆ ಸಾಧ್ಯನೇ ಆಗೋದಿಲ್ಲ ಅದಕ್ಕೆ. ಹಾಗಿದ್ರೆ ಇದು ಸರಿನೋ ತಪ್ಪೋ ಅನ್ನುವಂತಹ ಆಶ್ಚರ್ಯ ಅವನಿಗೆ ಬರುತ್ತೆ. ಮತ್ತು ಇನ್ನೊಂದು ಪ್ರಯೋಗ ಮಾಡಿ ನೋಡೋಣ ಅಂತೇಳಿ ಕಣ್ಣಿಗೆ ಅಂಟಿಸಿದಂತಹ ಮೇಣವನ್ನು ತೆಗೆದು ಹಾರೋದಕ್ಕೆ ಬಿಡ್ತಾನೆ. ಆದರೆ ಕಿವಿಯ ಹಾಗೆ ಮುಚ್ಚಿರುತ್ತೆ, ಹಾಗೆ ಮೂತಿಗೆ ಹಾಕಿರುವಂತಹ ಪುಟ್ಟ ಟೋಪಿ ಕೂಡ ಹಾಗೆ ಇರುತ್ತೆ. ಈಗಲೂ ಕೂಡ ಬಾವಲಿ ಹಾರೋದಕ್ಕಾಗದೆ ಸಂಪೂರ್ಣವಾಗಿ ಕೆಳಗೆ ಬಿದ್ದು ಹೋಗುತ್ತೆ. ಇದನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ, ಬಾವಲಿ ತನ್ನ ಬೇಟೆಯನ್ನು, ತನ್ನ ದಾರಿಯನ್ನು ಕಣ್ಣಲ್ಲಿ ನೋಡ್ತಾ ಇಲ್ಲ, ತನ್ನ ಬಾಯಿ ಹಾಗೂ ಕಿವಿ ಮುಖಾಂತರ ತನ್ನ ದಾರಿ, ತನ್ನ ಬೇಟೆಯನ್ನು ಗುರುತಿಸ್ಕೊಳ್ತಾ ಇದೆ ಅನ್ನೋದು ಸೆವೆನ್ ಜಗ್ರಾಫ್ಗೆ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತೆ. ಆಗ ಇವನಿಗೆ ಇದ್ರ ಬಗ್ಗೆ ಇನ್ನೂ ಆಸಕ್ತಿ ಹುಟ್ಟಿ ಹಲವಾರು ವಿಚಾರಗಳನ್ನು ಇದೇ ವಿಷಯದಲ್ಲಿ ಒಂದು ಸಂಶೋಧನೆಯನ್ನು ಮಾಡ್ತಾನೆ. ಹಾಗಾಗಿ ಈ ಎಲ್ಲ ಪ್ರಯೋಗಗಳ ಫಲಿತಾಂಶವಾಗಿ ಒಂದು ವಿಷಯ ಗೊತ್ತಾಗೋದಂದರೆ, ಬಾವಲಿ ಕಣ್ಣಿಂದ ನೋಡೋದಕ್ಕಿಂತ ಹೆಚ್ಚಾಗಿ ಕಿವಿಯಿಂದ ಮತ್ತು ಬಾಯಿಯಿಂದ ಶಬ್ದವನ್ನು ಹೊರಡಿಸ್ತಾ, ಕಿವಿಯಿಂದ ಶಬ್ದದಿಂದ ಬರುವಂತಹ ತರಂಗಗಳಿಂದ ಬರುವಂತಹ ಪ್ರತಿಫಲಿಸಿರುವಂತಹ ಶಬ್ದವನ್ನು ಕೇಳ್ತಾ ದಾರಿಯನ್ನು ಗುರುತಿಸಿಕೊಳ್ಳುತ್ತೆ ಅನ್ನೋದು ಜಗ್ರಾಫ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ನಾವದನ್ನು ಶ್ರವಣಾತೀತ ಶಬ್ದ ಅಂತ ಕರಿತೀವಿ, ಅಥವಾ ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಈ ರೀತಿಯ ಶಬ್ದದ ಪ್ರಯೋಗವನ್ನು ಕಂಡುಹಿಡಿದಿದ್ದು ನಮ್ಮ ಡೆನ್ಮಾರ್ಕ್ ದೇಶದ ವಿಜ್ಞಾನಿ ಸೆವೆನ್ ಜಗ್ರಾಫ್. ಈ ಸೆವೆನ್ ಜಗ್ರಾಫ್ ವಿಜ್ಞಾನಿ ಕಂಡುಹಿಡಿದಿರುವಂತಹ ವಿಶೇಷಗಳು ಇವತ್ತು ನಮಗೆ ನಮ್ಮ ದೇಶದ ಕಾವಲು, ಸುರಕ್ಷತೆ ಎಲ್ಲ ಅಂಗಗಳಲ್ಲೂ ಕೂಡ ಇಡೀ ಜಗತ್ತಿಗೆ ಪ್ರಯೋಜನಕಾರಿಯಾಗಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಇದಾದ ಮೇಲೆ ಗ್ರಿಫಿನ್ ಅನ್ನುವಂಥ ಅಮೆರಿಕಾದ ಒಬ್ಬ ವಿಜ್ಞಾನಿ ಇದೇ ಒಂದು ಶಬ್ದ ತರಂಗಗಳನ್ನು ಪತ್ತೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಈ ಎಲ್ಲ ಪ್ರಯೋಗಗಳು ಆಗಿರುತ್ತೆ, ಆದರೆ ಎಲ್ಲೂ ಕೂಡ ಶ್ರವಣಾತೀತ ಶಬ್ದವನ್ನು ಇದು ಹೊರಡಿಸುತ್ತೆ ಅಂತ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಿರೋದಿಲ್ಲ. ಗ್ರಿಫಿನ್ ಮಾಡುವಂಥ ಪ್ರಯೋಗದಲ್ಲಿ ಈ ಎಲ್ಲ ವಿವರಗಳನ್ನು ತಿಳ್ಕೊಂಡು ಬಾವಲಿಗಳನ್ನು ಮತ್ತೆ ಬಾಯಿ ಬಿಡದೇ ಇರೋ ರೀತಿಯಲ್ಲಿ ಮಾಡಿ ಕಿವಿಯನ್ನು ಮುಚ್ಚಿ ಹಾರೋದಕ್ಕೆ ಬಿಟ್ಟಾಗ ಅವು ಯಾವುದೇ ರೀತಿ ಶಬ್ದವನ್ನು ಮಾಡೋದಕ್ಕಾಗೋದಿಲ್ಲ. ಇವನೊಂದು ಹೊಸದಾಗಿರುವಂತಹ ಒಂದು ಶಬ್ದ ತರಂಗವನ್ನು ಪತ್ತೆ ಮಾಡುವಂತಹ ಯಂತ್ರವನ್ನು ತಯಾರಿಸ್ತಾನೆ. ಅದು ಮನುಷ್ಯರ ಮಾತಾಡುವಂತಹ ಶಬ್ದಕ್ಕಿಂತನೂ ಇನ್ನೂ ತಾರಸ್ವರ ಅಂದರೆ ಇನ್ನೂ ಕೆಳಗಿನ ಸ್ವರವನ್ನು ಗುರುತಿಸುವಂತಹ ಅಪರೂಪವಾದಂತಹ ಶಬ್ದ ತರಂಗ ಪತ್ತೆ ಮಾಡುವ ಯಂತ್ರ ಆಗಿರುತ್ತೆ. ಅದರ ಮುಂದೆ ಬಾವಲಿಯನ್ನು ಹಾರೋದಕ್ಕೆ ಬಿಟ್ಟಾಗ 1 ನಿಮಿಷದ ಕಾಲ ಬಾವಲಿ ಹಾರಿದಾಗ ಕನಿಷ್ಠ 60 ಬಾರಿ ತನ್ನ ಬಾಯಿಯನ್ನು ತೆಗೆದು ಮುಚ್ಚಿದ್ದನ್ನು ಆತ ಗಮನಿಸಿರ್ತಾನೆ. ಆ ಶಬ್ದ ತರಂಗದಲ್ಲಿ ಪತ್ತೆಯಾಗಿರುವಂತಹ ಯಂತ್ರದಲ್ಲಿ ಈ ಶಬ್ದ ತರಂಗಗಳನ್ನು ಗುರುತಿಸಿ ಲೆಕ್ಕವನ್ನು ಮಾಡ್ತಾನೆ. 1 ಕ್ಷಣಕ್ಕೆ ಸರಿಯಾಗಿ 1 ಸರಿ ಬಾಯಿಯನ್ನು ತೆಗಿತಾ ಇರುತ್ತೆ. ಅಂದರೆ 60 ಸೆಕೆಂಡ್ಗಳಿಗೆ 60 ಬಾರಿ ಬಾಯಿಯನ್ನು ತೆಗೆದು ಬಿಡುವಂತಹ ಕೆಲಸವನ್ನು ಬಾವಲಿಗಳು ಮಾಡ್ತಾ ಇರುತ್ತೆ. ಅದರಿಂದ ಅವನು ಮತ್ತೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿ ಇದನ್ನು ಖಚಿತಪಡಿಸ್ಕೊಳ್ತಾನೆ. ಒಂದು, ಬಾವಲಿ ಯಾವ ರೀತಿ ತನ್ನ ದಾರಿಯನ್ನು ಗುರುತಿಸ್ಕೊಳ್ಳುತ್ತೆ ಅಂತ. 1 ಸರಿ ಬಾಯನ್ನು ಬಿಟ್ಟಾಗ ಬಾಯಿಂದ ಹೊರಡುವಂತಹ ತಾರಸ್ವರದ ರೀತಿಯ ತರಂಗ ಎದುರುಗಡೆ ಇರುವಂತಹ ಒಂದು ವಸ್ತು ಅಥವಾ ಬಿಸಿ ರಕ್ತದ ವಸ್ತು ಅಂತ ಕರಿಬೋದು, ಅಥವಾ ಒಂದು ಹಾರುವಂಥ ಕೀಟ ಅಂತ ಕರಿಬೋದು, ಅದಕ್ಕೆ ಬಡಿದು ವಾಪಸ್ ತನ್ನ ಕಿವಿಯನ್ನು ಅಂದರೆ ಬಾವಲಿಯ ಕಿವಿಯನ್ನು ತಲುಪಿದ ಕ್ಷಣದಲ್ಲೇ ಆ ಬಡಿದಂತಹ ಕೀಟವನ್ನು ಕ್ಷಣದಲ್ಲಿ ಹಿಡಿದು ತಿಂದ್ಬಿಡುತ್ತೆ. ಇದ್ರ ಮುಖಾಂತರ ದಾರಿಯನ್ನು ಗುರುತಿಸ್ಕೊಳುತ್ತೆ. ನಿಧಾನವಾಗಿ ಇದು ಸುಲಭ ಅಂತ ಅನ್ನಿಸ್ಬೋದು ನಮಗೆ. ಅಂದರೆ ಒಂದು ಶಬ್ದಿಗೆ ನಾವು ಮಾತಾಡಿದಾಗ ಗೋಡೆಯ ಬದಿಯಲ್ಲಿ ನಿಂತು ಮಾತಾಡಿದಾಗ ಗೋಡೆಗೆ ಬಡಿದಂತಹ ನಮ್ಮ ಮಾತಿನ ತರಂಗ ವಾಪಸ್ ನಮ್ಮನ್ನು ತಲುಪುತ್ತೆ. ಆದರೆ ಇದನ್ನು ನೋಡಿ, ವೇಗವಾಗಿ ಹಾರುವಂತಹ ಬಾವಲಿಗೆ ಇದು ಎಷ್ಟು ಕಷ್ಟ ಅಲ್ವಾ? 1 ಕ್ಷಣದಲ್ಲೇ ತನ್ನ ಬಾಯಿಂದ ಬಿಟ್ಟಂತಹ ಕೀಟವನ್ನು ತಲುಪಿ ತನ್ನ ಕಿವಿಯನ್ನು ವಾಪಸ್ ತಲುಪಬೇಕು. ಎಲ್ಲಾದರೂ ಒಂದು ಸಣ್ಣ ಕ್ಷಣ ತಪ್ಪಾದರೂ ಕೂಡ ಅದು ಯಾವುದಾದ್ರೂ ಒಂದು ಮರಕ್ಕೋ ಇನ್ನೇನಕ್ಕಾರೋ ಬಡ್ಕೊಂಡು ಸತ್ತೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ರೀತಿಯ ವಿಶೇಷವಾದಂತಹ ಶಕ್ತಿ ಈ ಬಾವಲಿಗಿದೆ ಅನ್ನೋದನ್ನ ಗ್ರಿಫಿನ್ ಕಂಡುಹಿಡಿತಾನೆ. ಅದರಿಂದನೇ ಗೊತ್ತಾಗೋದು ಅಲ್ಟ್ರಾಸಾನಿಕ್ ಸೌಂಡ್ ಅಥವಾ ಶ್ರವಣಾತೀತ ಶಬ್ದ ಅಂತ. ನಮ್ಮ ಪ್ರಪಂಚದಲ್ಲಿ ಉಪಯೋಗಿಸಿರುವಂತಹ ಸೂಪರ್ ಕಂಪ್ಯೂಟರ್ಗಳಿಗಿಂತ ಹಲವಾರು ಪಟ್ಟು ಬಾರಿ ವೇಗವಾಗಿ ಹಾರುವ, ವೇಗವಾಗಿ ಶಬ್ದವನ್ನು ಉತ್ಪತ್ತಿ ಮಾಡಿ ಮತ್ತೆ ಅದನ್ನು ಕೇಳುವಂತಹ ಸಾಮರ್ಥ್ಯ ಬಾವಲಿಗಳಿಗಿದೆ ಅನ್ನೋದು ಈ ಪ್ರಯೋಗದಿಂದ ಸಾಬೀತಾಗುತ್ತೆ. ಇದರಿಂದನೇ
ಮಹಾಯುದ್ಧ 1, ಮಹಾಯುದ್ಧ 2 ಮತ್ತು ಇವತ್ತು ಕೂಡ ಅತ್ಯಾಧುನಿಕವಾದಂತಹ ಯುದ್ಧ ನೌಕೆಗಳನ್ನು, ಸಬ್ಮೆರಿನ್ಗಳನ್ನು ಉಪಯೋಗಿಸಿ ಸೋನಾರ್ ನ್ಯಾವಿಗೇಷನ್ ಅಂತ ಕರಿತೀವಿ. ಅಂದರೆ ನೀರಿನಲ್ಲಿ ಒಂದು ಶಬ್ದದ ತರಂಗವನ್ನು ಉತ್ಪಾದನೆ ಮಾಡಿ ಶತ್ರು ದೇಶದ ಹಡಗುಗಳು ಎಲ್ಲಿದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಉಪಯೋಗಿಸಿರುವಂತಹ ತಂತ್ರಜ್ಞಾನವನ್ನ ಈ ಶ್ರವಣಾತೀತ ಶಬ್ದದಿಂದ ನಾವೆಲ್ಲ ಇವತ್ತು ಕಂಡುಹಿಡ್ಕೊಂಡಿದ್ದೀವಿ ಸೋನಾರ್ ನ್ಯಾವಿಗೇಷನ್ ಮುಖಾಂತರ. ಅದಷ್ಟೇ ಅಲ್ಲದೆ ಮುಳುಗಿರುವಂತಹ ವಿಮಾನಗಳು ಅಥವಾ ಮುಳುಗಿರುವಂತಹ ಹಡಗುಗಳನ್ನ ಕಂಡುಹಿಡಿಯೋದಕ್ಕೂ ಕೂಡ ಇದೇ ನ್ಯಾವಿಗೇಷನ್ ಉಪಯೋಗಿಸಿ ಕಂಡುಹಿಡಿತಾರೆ. ಎಷ್ಟು ವಿಚಿತ್ರ ಅಲ್ವಾ? ಮಾನವರು ನಾವು ಇವತ್ತು ಈ ತಂತ್ರಜ್ಞಾನ ಕಂಡುಹಿಡ್ಕೊಂಡಿದ್ದೀವಿ. ಆದರೆ ನಿಸರ್ಗ ಇದನ್ನ ಹಲವಾರು ಸಾವಿರಾರು ಕೋಟ್ಯಂತರ ವರ್ಷಗಳಿಂದಲೇ ರೂಢಿಸ್ಕೊಂಡಿದೆ. ನಾವು ಮುಂದಿದ್ದೀವ ಅಥವಾ ಈ ಕೀಟಗಳು, ಸಣ್ಣ ಸಣ್ಣ ಜೀವಿಗಳು ನಮಗಿಂತ ಮುಂದೆ ಇದೆಯಾ ಅನ್ನೋದು ತುಂಬ ಆಶ್ಚರ್ಯವಾದಂತಹ ಪ್ರಶ್ನೆ ಅಂದರೆ ಖಂಡಿತ ತಪ್ಪಾಗಲ್ಲ. ಅದಷ್ಟೇ ಅಲ್ಲದೆ ವ್ಯಾಂಪೈರ್ ಅನ್ನುವಂತಹ ಒಂದು ಬಾವಲಿ ಇದೆ. ಮಧ್ಯ ಅಮೆರಿಕಾದಿಂದ ದಕ್ಷಿಣ ಅಮೆರಿಕ ಭಾಗದಲ್ಲಿ ಕಂಡುಬರುವಂತಹ ಈ ಬಾವಲಿ ಮನುಷ್ಯರ ರಕ್ತವನ್ನು ಕುಡಿಯುವಂತಹ ಜಗತ್ತಿನ ಏಕಮಾತ್ರ ಬಾವಲಿ. ಮನುಷ್ಯರು ರಾತ್ರಿ ಮಲಗಿದ್ದಾಗ ಕುತ್ತಿಗೆಯ ಎಡಗಡೆ ಭಾಗದಲ್ಲಿ ಬಂದು ನಮ್ಮ ರಕ್ತನಾಳ ಎಲ್ಲಿ ಸಂಚಾರ ಮಾಡುತ್ತೋ, ಮುಖ್ಯವಾದ ರಕ್ತನಾಳ, ಅಲ್ಲಿ ತನ್ನ ಕೊಕ್ಕಿನಿಂದ ಚುಚ್ಚಿ ರಕ್ತವನ್ನು ಕುಡಿಯೋದಕ್ಕೆ ಶುರುವಾಗುತ್ತೆ. ಅದು ಕೊಕ್ಕಿನಿಂದ ಚುಚ್ಚುವಂತಹ ಸಂದರ್ಭದಲ್ಲಿ ಒಂದು ದ್ರಾವಣವನ್ನು ಅಥವಾ ಒಂದು ಕೆಮಿಕಲ್ನ ನಮ್ಮ ರಕ್ತದ ಜೊತೆಗೆ ಸೇರಿಸ್ಬಿಡುತ್ತೆ. ಹಾಗಾಗಿ ನಮ್ಮ ರಕ್ತ ಹೆಪ್ಪುಗಟ್ಟೋದಿಲ್ಲ. ಅದು ಕುಡಿದು ಹೊಟ್ಟೆ ತುಂಬಿ ಹೋದ ನಂತರ ಕೆಲವು ಗಂಟೆಗಳ ನಂತರ ಕೂಡ ರಕ್ತಸ್ರಾವ ಅದೇ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದು ಕಚ್ಚಿ ಬಿಟ್ಟು ಹೋಗಿದ್ರಿಂದ ರಕ್ತ ಹೆಪ್ಪುಗಟ್ಟದೇ ಇರೋದ್ರಿಂದ ರಕ್ತಸ್ರಾವ ಆಗ್ತಿರುವಂತಹ ವ್ಯಕ್ತಿ ಕೆಲವೇ ಗಂಟೆಗಳಲ್ಲಿ ತೀವ್ರವಾದ ರಕ್ತಸ್ರಾವದಿಂದ ಸತ್ತು ಹೋಗ್ತಾನೆ. ಈ ವ್ಯಾಂಪೈರ್ ಅಂತಹ ಬಾವಲಿ ಮಧ್ಯ ಅಮೆರಿಕ ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದ ಅದನ್ನು ಕಂಡುಹಿಡಿಯೋದಕ್ಕೆ ಬೇರೆ ಯಾವುದೂ ತಂತ್ರಜ್ಞಾನಗಳು ಅವತ್ತಿನ 17ನೇ 18ನೇ ಶತಮಾನಗಳಲ್ಲಿ ಇರಲಿಲ್ಲ. ಅದರ ಬದಲಾಗಿ ಪ್ರತಿ ಮನೆಯಲ್ಲೂ 4ಕ್ಕಿಂತ ಹೆಚ್ಚು ನಾಯಿಗಳನ್ನು ಸಾಕ್ಕೊಳ್ತಾ ಇದ್ರು. ಈ ಅತ್ಯಂತ ತಾರಸ್ವರದ ತರಂಗಗಳನ್ನು ಕೇಳುವಂಥ ಶಕ್ತಿ ನಾಯಿಗೆ ಮಾತ್ರ ಇರುತ್ತೆ. ನಾಯಿಗಳು ಮಾತ್ರ ಈ ತಾರಸ್ವರದ ಶಬ್ದವನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇರೋದ್ರಿಂದ ಆ ವ್ಯಾಂಪೈರ್ ಬಾವಲಿಗಳು ಮಲಗಿರುವಂತಹ ಮನುಷ್ಯನ ದೇಹಕ್ಕೆ ಬಿಟ್ಟಂತಹ ತರಂಗಗಳನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಬಾಯಿಂದ ಮಾಡಿರುವಂತಹ ಶಬ್ದಗಳನ್ನು ನಾಯಿಗಳು ಕೇಳಿಸ್ಕೊಳ್ಳುತ್ತೆ. ಕೇಳಿಸ್ಕೊಂಡ ತಕ್ಷಣ ಕೂಗೋದಕ್ಕೆ ಶುರು ಮಾಡುತ್ತೆ. ಕೂಗಿದ ತಕ್ಷಣ ಆ ಮಲಗಿರುವಂತಹ ವ್ಯಕ್ತಿ ಎದ್ದು ಕೂತ್ಕೊಳ್ತಾನೆ. ಬಂದಿದ್ದಂತಹ ವ್ಯಾಂಪೈರ್ ಬಾವಲಿಯನ್ನು ಓಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಮಧ್ಯ ಅಮೆರಿಕ ಭಾಗದಲ್ಲಿ ಜೀವನ ಮಾಡೋದು ತುಂಬ ಸುಲಭ ಆಯಿತು. ನಾಯಿಗಳು ಇರಲಿಲ್ಲ ಅಂದಿದ್ರೆ ಆ ಬಾವಲಿಗಳು ಪ್ರಪಂಚವನ್ನೇ ನಾಶ ಮಾಡ್ತಿದ್ವು ಅಂದರೆ ಖಂಡಿತ ತಪ್ಪಾಗಲ್ಲ. ಈ ಥರ ಒಂದು ವಿಶೇಷವಾದಂತಹ ಒಂದು ಪಕ್ಷಿಯೂ ಅಲ್ಲ, ಪ್ರಾಣಿಯೂ ಅಲ್ಲ, ಸಸ್ತನಿ ಅಂದರೆ ಅದು ಬಾವಲಿ. ಇವತ್ತಿನ ಬಾವಲಿಯ ವಿಶೇಷದ ಅತೀಂದ್ರಿಯ ಶಕ್ತಿ ಅಥವಾ ಅಲ್ಟ್ರಾಸಾನಿಕ್ ಶ್ರವಣಾತೀತ ಶಬ್ದವನ್ನು ನೀವೆಲ್ಲ ಅದರ ಬಗ್ಗೆ ವಿಷಯವನ್ನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದರ ಬಗ್ಗೆ ನಿಮ್ಮ ಮಕ್ಕಳಿಗೂ ತಿಳಿಸಿ ವಿಶೇಷವಾದಂಥ ಆಸಕ್ತಿ ಮೂಡುತ್ತೆ. ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಸವಿತಾ, ಅಶ್ವಿನಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.